ಬಟ್ ನಂಗೆ ಕೂಡ ಒಂದು ವರ್ಷನ್ ಇರುತ್ತಲ್ವಾ ಮಾಮ್? ನನ್ನ ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತಲ್ವಾ? ಜೊತೆಲಿ ಇರೋರನ್ನ ಹರ್ಟ್ ಮಾಡೋದು ಬಿಟ್ಟು ನಿನಗೆ ಬೇರೆ ಯಾವ ವರ್ಷನ್ ಇದೆಯೇ? ನಿನ್ ಸೆಲ್ಫಿಶ್ನೆಸ್ ಬಿಟ್ರೆ ನಿನ್ನ ಹತ್ರ ಬೇರೆ ಯಾವ ಪಾಯಿಂಟ್ ಆಫ್ ವ್ಯೂ ಇದೆ? ಇದೆ ಮಾಮ್. ಜೈನ ನಾನು ಲವ್ ಮಾಡಿದ್ನಾ? ಅವನೇ ಬೇಕು ಅಂತ ಕೇಳಿದ್ನಾ? ಅವನು ಯಾರು ಅಂತಾನೆ ನಂಗೆ ಗೊತ್ತಿರಲಿಲ್ಲ. ನನಗೆ ಒಂದು ಮಾತು ಕೂಡ ಕೇಳ್ದೆ ಅವನು ಇಷ್ಟ ಆದ. ಅವನಂತವನು ಅಳಿಯ ಆಗಿ ಸಿಗಲ್ಲ ಅಂತ ಅವನಿಗೂ ನನಗೂ ಮದುವೆ ಅಂತ ಅನೌನ್ಸ್ ಮಾಡಿದೆ. ಅವನೇ ನನಗೆ ಬೆಟರ್ ಆಫ್ ಅಂತ ನನ್ನ ಕನ್ವಿನ್ಸ್ ಮಾಡಿದೆ. ಬಲವಂತವಾಗಿ ನೀನು ಅವನ್ನ ನನಗೆ ಗಂಟು ಕಟ್ತೆ. ಈ ಕ್ರೈಮಲ್ಲಿ A1 ವಿಕ್ಟಿಮ್ ನೀನು, ಸೆಕೆಂಡ್ ವಿಕ್ಟಿಮ್ ಜೈ. ಅವನ್ನ ನೋಡಿದಾಗ ನನಗಿಷ್ಟ ಆಗಿರಲಿಲ್ಲ. ಅವನ ಜೊತೆ ಜಗಳ ಆಡ್ತಿದ್ದೆ. ಲೈಫಲ್ಲಿ ಮತ್ತೆ ಅವನ್ನ ನೋಡಬಾರ್ದು ಅಂದ್ಕೊಂಡಿದ್ದೆ. ಎಂಗೇಜ್ಮೆಂಟಲ್ಲಿ ನೋಡಿದೆ. ಅವನು ಹಾಕಿರೋ ರಿಂಗ್ನ ಅವನ ಮುಖಕ್ಕೆ ಎಸ್ತು ಬಂದೆ. ಆದರೆ ಅವನೇನು ಮಾಡ್ದ? ನಾಚಿಕೆ ಬಿಟ್ಟು ನನ್ನ ಹಿಂದೆ ಬಿದ್ದ. ನನ್ನ ಲವ್ ಮಾಡ್ತಾ ಇದ್ದೀನಿ ಅಂದ. ಫಸ್ಟ್ ಪ್ಲೇಸಿಗೋಸ್ಕರ ನನ್ನೇ ಚೀಟ್ ಮಾಡ್ದ. ನಾನು ಇನ್ನೋಸೆಂಟ್ ಆಗಿ ನಂಬಿಟ್ಟೆ. ನನ್ನ ಮೈಂಡ್ನು ಚೇಂಜ್ ಮಾಡಿಕೊಂಡು ಹಾರ್ಟ್ಫುಲ್ ಆಗಿ ಅವನ್ನ ಲವ್ ಮಾಡಿದೆ ಮಾಮ್. ಅವನೇ ನನ್ನ ಲೈಫ್ ಅಂದ್ಕೊಂಡೆ. ಫೈನಲಿ ಅವನೇನು ಮಾಡಿದ್ದು? ಲವ್ ಮಾಡಿದ್ದು ನನ್ನಲ್ಲ, ಆ ಗಂಗನ ಅಂದ್ಬಿಟ್ಟ. ಮತ್ತೆ ನಾನೇನು ಮಾಡಲಿ ಮಾಮ್? ನನ್ನ ಲೈಫ್ನ ಬಿಟ್ಬಿಡ್ಲಾ? ನನ್ನ ನಾನೇ ಕಿಲ್ ಮಾಡ್ಕೊಳ್ಳ? ಮೂರನೇ ವಿಕ್ಟಿಮ್ ಗಂಗಾ. ಅವಳನ್ನ ಕರ್ಕೊಂಡು ಬಂದಿದ್ದು ನೀನೆ. ನನ್ನ ಪ್ಲೇಸಲ್ಲಿ ಕರ್ಕೊಂಡು ಬಂದೆ. ಶಾಪದಿಂದ ಅವಳು ಹೋದ್ರೆ ಜೈ ನನ್ ಸ್ವಂತ ಆಗ್ತಾನೆ ಅಂದೆ. ಆದ್ರೆ ಅವಳು ಜೈಗೆ ವೈಫ್ ಆದ್ಲು, ನನಗೆ ಅಕ್ಕ ಆದ್ಲು, ನಿನಗೆ ದೊಡ್ಡ ಮಗಳಾದ್ಲು, ನನಗಿಂತ ಹೆಚ್ಚಾದ್ಲು. ನನ್ನ ತಲೆ ಮೇಲೆ ಹಾರೋಕ್ಕಾಗ್ದಿರೋ ದೊಡ್ಡ ಭಾರ ಆದ್ಲು. ನನ್ನ ಜೈನ ಕಟ್ಕೊಂಡು ನನಗೆ ನೀತಿ ಹೇಳ್ತಾಳೆ. ನನಗೆ ಮದ್ವೆ ಬೇರೆ ಮಾಡಿಸ್ತೀನಿ ಅಂತಾಳೆ. ನನ್ನ ಮೇಲೆ ಅಂತ್ಯ ಇಲ್ದಿರೋ ಪ್ರೀತಿ ತೋರಿಸಿ ನನ್ನನ್ನೇ ಅಂತ್ಯ ಮಾಡೋದಕ್ಕೆ ನೋಡ್ತಿದ್ದಾಳೆ. ಈಗ ಹೇಳು ಮಾಮ್, ನಾನು ಹೀಗೆ ತಯಾರಾಗೋಕೆ ಕಾರಣ ಯಾರು? ನೀನಲ್ವಾ? ಜೈ ಅಲ್ವಾ? ಗಂಗಾ ಅಲ್ವಾ? ನಿನ್ ಸ್ಟೇಟಸ್ ನೀನ್ ನೋಡ್ಕೊಂಡೆ, ಅವನ್ ಪೊಸಿಷನ್ ಅವ್ನು ನೋಡ್ಕೊಂಡ, ಅವಳ ಸೆಕ್ಯೂರಿಟಿ ಅವಳು ನೋಡ್ಕೊಂಡ್ಲು. ಮತ್ತೆ ನಾನೇನ್ ಮಾಡ್ಲಿ? ನಾನೇನ್ ನೋಡ್ಕೊಳ್ಳಿ ಮಾಮ್? ನನ್ನ ಡೆತ್ನ? ನಿಮ್ಮ ಊರಲ್ಲಿ ಯಾರು ಜೆನ್ಯೂನ್ ಆಗಿರೋದು? ಯಾರು ಹಾನೆಸ್ಟ್ ಆಗಿರೋದು? ಟೆಲ್ ಮಿ ಮಾಮ್, ಯಾರು ಕರೆಕ್ಟ್ ಆಗಿರೋದು? ನೋ, ನೀನ್ ಹೇಳಲ್ಲ. ಬಿಕಾಸ್ ತಪ್ಪು ನಿನ್ ಕಡೆ ಇರೋದ್ರಿಂದ. ನಂದು ಸೆಲ್ಫಿಶ್ ಅಲ್ಲ ಮಾಮ್, ಸೆಲ್ಫ್ ರೆಸ್ಪೆಕ್ಟ್. ನಾನೇನು ಥ್ರೆಟ್ ಹರಿದಿರೋ ಕೈಟ್ ಅಲ್ಲ. ಗಾಳಿ ಎಲ್ಲಿ ಬೀಸುತ್ತೋ ಅಲ್ಲಿ ಹೋಗೋದಕ್ಕೆ. ನಾನು ಕಾಂಕ್ರೀಟ್ ಕ್ಯಾರೆಕ್ಟರ್. ನಾನೇನಾದ್ರೂ ಬಯಸಿದ್ರೆ ಅದು ದಕ್ಕೋವರೆಗೂ ಫೈಟ್ ಮಾಡ್ತಾನೆ ಇರೋಳು. ದ್ಯಾಟ್ಸ್ ವೈ ನಾನ್ ಆಸೆ ಪಡ್ತಿರೋ ಜೈಗೋಸ್ಕರ ನಿನ್ ಜೊತೆ, ಜೈ ಜೊತೆ, ಗಂಗಾ ಜೊತೆ ಫೈಟ್ ಮಾಡ್ತಾ ಇದ್ದೀನಿ. ಅದು ತಪ್ಪ ಹೇಳು. ನಿಜಾನೇ, ನಿನಗೆ ಹೇಳ್ದೇನೆ ಮದುವೆ ಫಿಕ್ಸ್ ಮಾಡಿದೆ. ನಂಬರ್ 1 ಪೊಸಿಷನ್ಗೋಸ್ಕರ ಜೈ ನನ್ನ ಹಿಂದೆ ಬಿದ್ದ. ನಾವು ತಪ್ಪು ಮಾಡಿದ್ವಿ. ಗಂಗಾ ಏನ್ ತಪ್ಪು ಮಾಡಿದ್ಲೆ? ನಮ್ಮನೇಲಿ ಕೆಲಸದೊಳಗೆ ಬದುಕಿದ್ಲು. ನಿನಗೋಸ್ಕರ ನಿನ್ನ ಹಾಗೆ ನಟಿಸಿದ್ಲು. ನಾವು ಹೇಳಿದ್ದಕ್ಕೆ ಜೈನ ಮದುವೆ ಆದ್ಲು. ನೀನ್ ಸತ್ತೋದೆ ಅಂತ ಸಾಕ್ಷಿ ತೋರಿಸಿದ್ದಕ್ಕೆ ಜೈ ಜೊತೆ ಇರೋದಕ್ಕೆ ಒಪ್ಕೊಂಡ್ಲು. ಅವಾಗ ಕೂಡ ಅವಳು ನಿನ್ನ ಹಾಗೆ ನಟಿಸ್ಲಿಲ್ಲ. ತಾನ್ ಯಾರು ಅಂತ ನಿಜ ಹೇಳಿದ್ಲು. ಜೈ ಚೀ ಅಂದ್ರು ಜೈನ ತನ್ನ ಪ್ರೀತಿಯಿಂದ ಗೆದ್ದುಕೊಂಡ್ಲು. ನಾನೇ ಅವಳು ಹೆತ್ತ ತಾಯಿ ಅಂತ, ನೀನು ಅವಳಿಗೆ ಸ್ವಂತ ತಂಗಿ ಅಂತ ಗೊತ್ತಿದ್ರು ಕೂಡ ಅವಳು ಗಂಗಾ ಹಾಗೆ ಇದ್ಲು. ತುಂಬಾ ಒಳ್ಳೆಯವಳಾಗಿದ್ಲು. ಗೊತ್ತಿಲ್ಲದೆ ನಾವು ಗಂಗಾಗೆ ದ್ರೋಹ ಮಾಡಿದ್ವಿ. ಗೊತ್ತಾದ್ಮೇಲೆ ನ್ಯಾಯ ಕೊಡಬೇಕು. ನಿತ್ಯ, ಮನುಷ್ಯತ್ವ ಇರೋರ್ ಹಾಗೆ ನಡ್ಕೊಳ್ಳೋಣ. ಓ, ಹ್ಯುಮ್ಯಾನಿಟಿ. ಇನ್ ಕೇಸ್ ಗಂಗಾ ನಿನ್ ಮಗ್ಳು ಅಲ್ದಿದ್ರೆ ಆ ಕೂಡ
ನೀನ್ ಹೀಗೆ ಮಾತಾಡ್ತಿದ್ಯಾ ಮಾಮ್? ಇಷ್ಟೇ ಮನುಷ್ಯತ್ವ ತೋರ್ಸಿರ್ತಿದ್ಯಾ? ನಿಜ ಹೇಳು, ಒಂದು ವೇಳೆ ಅವಳು ನಿನಗೆ ಮಗಳಾಗದೆ ಇದ್ದಿದ್ರೆ ನೀನೇ ಅವಳನ್ನ ಸಾಯಿಸಿ ಜೈನ ನನ್ನ ಸ್ವಂತ ಮಾಡಿ ನನಗೆ ನ್ಯಾಯ ಕೊಡಿಸ್ತಿದ್ದೆ. ಆಮ್ ಐ ರೈಟ್? ನಾವು ಮೊದ್ಲು ಅಂದ್ಕೊಂಡು ಪ್ಲಾನ್ ಕೂಡ ಅದೇ ಅಲ್ವಾ ಮಾಮ್? ಬೇರೆಯವ್ರ ಮಗಳಾದ್ರೆ ಒಂದ್ ನ್ಯಾಯ, ಹೆತ್ತ ಮಗಳಾದ್ರೆ ಇನ್ನೊಂದು ನ್ಯಾಯ. ನಿಂದಾದ್ರೆ ಪ್ರೇಮ, ನಂದಾದ್ರೆ ಸ್ವಾರ್ಥ. ಚೆನ್ನಾಗಿದೆ ಮಾಮ್, ತುಂಬಾ ಚೆನ್ನಾಗಿದೆ. ಯಾರು ಕೆಟ್ಟವ್ರು ಯಾರು ಒಳ್ಳೆಯವ್ರು ಹೇಳು ಮಾಮ್. ಆಗ ತಪ್ಪು ಮಾಡಿದ್ದಕ್ಕೋಸ್ಕರನೇ ಈಗ ನಿನ್ ಮುಂದೆ ತಲೆ ತಗ್ಗಿಸ್ತಾ ಇರೋದು ನಿತ್ಯ. ನಾನ್ ಮಾಡಿರೋ ತಪ್ಪು ನೀನ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸಾರಿ ಮಾಮ್. ಹಸು ಹುಲ್ ತಿಂದ್ರೆ ಕರುನು ಹುಲ್ಲೇ ತಿನ್ನೋದು ಅಂತ ಗಾದೆ ಹೇಳ್ತಾರಲ್ಲ, ನಾನು ನೀನ್ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ ಮಾಮ್. ನಿನ್ ರೂಟ್ನೇ ಫಾಲೋ ಮಾಡ್ತೀನಿ ಹೊರತು ರೂಟ್ ಚೇಂಜ್ ಮಾಡಲ್ಲ. ಅಂದ್ರೆ ನೀನ್ ಬದ್ಲಾಗಲ್ವಾ? ನಿನ್ನ ಹಲೋ ಹಲೋ ರೂಪಾ ಅವರೇ, ನಾನು ರೀ KMR, ಡೆಲ್ಲಿಯಿಂದ ಮಾತಾಡ್ತಾ ಇದ್ದೀನಿ. ನೀವಾ? ಹೇಗಿದ್ದೀರಾ? ಐ ಆಮ್ ಫೈನ್. ನೀವು ಚೆನ್ನಾಗಿದ್ದೀರಾ ಅಂತ ಮಾತ್ರ ನಾನು ಕೇಳಲ್ಲ, ಯಾಕೆ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲೇ ನೀವೇ ನಂಬರ್ 1 ಬಿಸ್ನೆಸ್ ವುಮೆನ್ ಆಗಿರೋದು. ಹೇಳಿ, ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡಿದ್ದೀರಾ? ಮೈ ಸನ್ ರಾಣಾ ಇದ್ದಾನಲ್ಲ, ಅವನು ಬೆಂಗಳೂರಿಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ. ಅವನಿಗೆ ನಿಮ್ಮ ಗೈಡೆನ್ಸ್ ಬೇಕು. ಶ್ಯೂರ್. ಇಫ್ ಯು ಡೋಂಟ್ ಮೈಂಡ್, ಅವನಿಗೆ ನಿಮ್ಮ ಹಾಸ್ಪಿಟಾಲಿಟಿನೂ ಬೇಕು. ನೀವು ಅವನ ಜೊತೆಯಲ್ಲಿದ್ರೆ ಅವನು ಅತಿ ವೇಗವಾಗಿ ಮುಂದುವರಿತಾನೆ. ಅದ್ರಲ್ಲೇನಿದೆ, ಡೈರೆಕ್ಟ್ ಆಗಿ ನಮ್ಮನೆಗೆ ಕಳಿಸಿ, ನಮ್ಮನೆಯಲ್ಲೇ ಇರಲಿ. ಥ್ಯಾಂಕ್ ಯು ರೂಪಾ ಅವರೇ. 1 minute. ಹಲೋ ಆಂಟಿ, ಇಟ್ಸ್ ಮೀ ರಾಣಾ. ಹಲೋ ಯಂಗ್ ಮ್ಯಾನ್, ಯಾವಾಗ ಬರ್ತಿದ್ಯಾ ಬೆಂಗಳೂರಿಗೆ? ಟುಮಾರೋ ಮಾರ್ನಿಂಗ್ ಆಂಟಿ. ಬಟ್ ನಮ್ಮ ಡ್ಯಾಡಿ ಹೇಳ್ದ ಹಾಗೆ ನಿಮ್ಮನೇಲಿ ಇರಲ್ಲ, ನಮ್ಮ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡ್ತೀನಿ. ವೈ? ನಮ್ಮನೆಯಲ್ಲೇ ಇರಬಹುದಲ್ಲ. ಸಾರಿ ಆಂಟಿ, ನಮ್ಮ ಡ್ಯಾಡಿ ಏನೋ ಗೊತ್ತಿಲ್ಲದೆ ಹೇಳಿದ್ರು. ಬಟ್ ಏನು, ಆಲದ ಮರದ ಕೆಳಗೆ ಬೇರೆ ಯಾವ ಗಿಡನೂ ಬೆಳೆಯಲ್ಲ. ನಿಮ್ಮಂಥ ದೊಡ್ಡವ್ರ ಜೊತೆ ನಾನಿದ್ರೆ ನಿಮ್ಮ ದೊಡ್ಡತನ ತಿಳ್ಕೊಳ್ಳೋಕ್ಕೆ ನನ್ನ ಟೈಮ್ ಎಲ್ಲ ಖರ್ಚಾಗಿ ಹೋಗುತ್ತೆ. ನಾನು ದೊಡ್ಡವನಾಗೋದಕ್ಕೆ ನನ್ನ ಹತ್ರ ಟೈಮ್ ಇರಲ್ಲ. ಸೊ ಐ ವಿಲ್ ಗೋ ಆನ್ ಮೈ ಓನ್ ವೇ. ಓಕೆ, ಆಸ್ ಯು ಲೈಕ್. ನಾಳೆ ಲಂಚ್ಗಾದ್ರೂ ಬರ್ಬೋದಲ್ಲ? ಶೂರ್ ಆಂಟಿ, ಬರೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ಬಾಯ್ ಬಾಯ್. ನಾಳೆ ಲಂಚ್ಗೆ ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಅವ್ರ ಮುಂದೆ ನನ್ನ ಮರ್ಯಾದೆ ಕಾಪಾಡು. ಯಾರ ಗೆಸ್ಟು? ಗಂಗಾ, ಏನತ್ತೆ ಕರೆದ್ರಾ? ಹೌದಮ್ಮ, ಜೈನ ಊಟ ಕರಿತಿದ್ರು ಬರ್ತಾ ಇಲ್ಲ. ಅವ್ರಿಗೆ ನನ್ ಮೇಲೆ ಕೋಪ ಹೋಗಿಲ್ಲ. ಆ ಕೋಪನ ನೀನೇ ಕಡಿಮೆ ಮಾಡ್ಬೇಕಮ್ಮ. ನನ್ ಮೇಲೆ ಕೋಪ ಮಾಡ್ಕೊಂಡವ್ರನ್ನ ನಾನೇ ಹೇಗ್ ಸಮಾಧಾನ ಮಾಡ್ಲಿ ಅಜ್ಜಿ? ಅದು ನಿನ್ ಕೈಯಲ್ಲೇ ಆಗತ್ತಮ್ಮ. ನೀನ್ ಹೇಳಿದ್ರೆ ಜೈ ಇಲ್ಲ ಅನ್ನಲ್ಲ. ಏನೋ ಅತ್ತೆ, ಅವ್ರು ಏನು ಅಂತಾರೋ. ಏನು ಅನ್ನಲ್ಲಮ್ಮ. ಆ ಉಗ್ರ ನರಸಿಂಹನ್ ಕೋಪನ ಲಕ್ಷ್ಮೀದೇವಿ ಕಡಿಮೆ ಮಾಡ್ದ ಹಾಗೆ ಜೈ ಕೋಪನ ನೀನೇ ಕಡಿಮೆ ಮಾಡ್ಬೇಕು. ನೀವೇನೋ ನನ್ನ ತೆಂಗಿನ ಮರ ಹಚ್ಚಿ, ಅವ್ರು ನೋಡಿದ್ರೆ ನನ್ನ ಮರದಿಂದ ಕೆಳಗಾಗ್ತಾರೆ. ಗಂಗಾನ ತಲೆ ಮೇಲೆ ಇಟ್ಕೊಂಡಿರೋ ಶಿವನ್ ಹಾಗೆ ಜೈ ನಿನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಜೈ ಹೆಂಡತಿಗೆ ಅರ್ಧ ಭಾಗ ಕೊಡೋ ಅರ್ಧನಾರೀಶ್ವರ ಆಗ್ಲಿ, ಮನ್ಮಥನ ಬೂದಿ ಮಾಡೋ ಪರಮೇಶ್ವರ ಅಲ್ಲ. ಸತ್ಯಭಾಮನ್ ಕೋಪನ ಕೃಷ್ಣ ಸರಿ ಮಾಡ್ದ ಹಾಗೆ ನೀನ್ ಜೈನ ನಗ್ಸಿ ಊಟಕ್ಕೆ ಕರ್ಕೊಂಡ್ ಬಾಮ್ಮ. ಭಯ ಪಡ್ಬೇಡ, ಹೋಗು. ಪುರಾಣ ಹೇಳಿ ನನ್ನ ಅವ್ರ ಹತ್ರ ಕಳಿಸ್ತಾ ಇದ್ದೀರಾ. ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ನೀವೇ ಜವಾಬ್ದಾರಿ. ಅಲ್ಲ, ಈ ಗಂಗಾ ಮನಸ್ ಮಾಡಿದ್ಮೇಲೂ ಆಗದೆ ಇರೋಂತದ್ದ ನಿನ್ ಹತ್ರ ಇಟ್ಕೊಂಡ್ರೆ ತಾರ್ ಮಾರ್ ತಪ್ಪಡ್ ಮಾರೇ ಅಲ್ವೇನಮ್ಮ? ಮತ್ತೆ ಗಂಗಾ ಹತ್ರ ಇಟ್ಕೊಡ್ರೆ ರಪ್ ಅಂತ ಸೌಂಡ್ ಬರಲ್ವಾ? ಸರಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಆಮೇಲೆ ಆ ದೇವ್ರ ದಯೆ.
ಶ್ರೀರಾಮನ್ ಆಗಿದ್ದವರು ಪರಶುರಾಮ ಆಗಿದ್ದಾರೆ. ಇವ್ರ ಕೋಪ ಹೇಗ್ ಹೋಗ್ಸೋದಪ್ಪ? ಆಹಾ, ಯಜಮಾನ್ರು ಏನೋ ಯೋಚನೆ ಮಾಡ್ತಿದ್ದಾರೆ. ಇದೇನು ನನ್ಗಲ್ವ ಕೋಪ ಬರ್ಬೇಕು, ಇವಳಿಗೆ ಯಾಕೆ ಕೋಪ ಬಂತು? ಯಜಮಾನ್ರೆ, ಊಟಕ್ಕೆ ಬನ್ನಿ. ಆ, ಯಾವ ಮುಖ ಇಟ್ಕೊಂಡು ನನ್ನ ಡಿನ್ನರ್ ಕರಿತಾ ಇದ್ಯಾ? ನಿನ್ ಮುಖ ನೋಡೋಕೆ ನನಗಿಷ್ಟ ಇಲ್ಲ. ಆದ್ರೆ ಏನ್ರಿ, ಈ ಮುಖನೇ ಅಲ್ವಾ ನೀವು ಪ್ರೀತಿಸಿದ್ದು? ಈ ಮುಖನೇ ಅಲ್ವಾ ನೀವು ಮದ್ವೆ ಆಗಿದ್ದು? ಈ ಮುಖ ನೋಡೇ ಅಲ್ವಾ ನೀವು ಬೆಳಗ್ಗೆ ಹೇಳೋದು? ಈ ಮುಖ ನೋಡಿದ್ರೇನೆ ಅಲ್ವಾ ನೀವು ಆಫೀಸಿಗೆ ಹೊರಡೋದು? ಅದೆಲ್ಲ ಆಗ. ಈಗ ನೀನಂದ್ರೆ ನನಗಿಷ್ಟ ಇಲ್ಲ. ಆಗ ಇಷ್ಟ ಆದವಳು ಈಗ ಯಾಕೆ ಇಷ್ಟ ಆಗ್ತಿಲ್ಲ? ಅದೆಲ್ಲ ನೀನೇ ಹೇಳ್ಬೇಕು. ನಿನಗಿಷ್ಟ ಬಂದಾಗ ನಡ್ಕೋತೀಯ. ಬರ್ತಾ ಬರ್ತಾ ಭಯನೇ ಇಲ್ಲ ನಿನಗೆ. ಅಯ್ಯೋ, ನೀವಂದ್ರೆ ನನಗೆ ಭಯ ಭಕ್ತಿ ಎರಡೂ ಇದೆ ರೀ. ಭಯ ಇದ್ರೆ ಹೀಗೆ ಮಾಡ್ತಾರಾ? ಛೆ, ನನ್ನ ದಡ್ಡನ್ ಮಾಡ್ತಾ ಇದ್ಯಾ? ಇಲ್ಲ ರೀ, ನಾನೇ ಮಹಾ ದಡ್ಡಿ. ಅದನ್ನ ನಾನ್ ನಂಬೇಕಾ? ನೀವು ನಮ್ದೇ ಇದ್ರೆ ನಾನೇನ್ ಮಾಡ್ಬೇಕು ರೀ? ಏನಾದ್ರೂ ಮಾಡ್ಕೋ, ನಿನ್ನಿಷ್ಟ. ನಾನು ಸೂರ್ಯ ವಂಶದ ಜಯಸೂರ್ಯ. ಅಮ್ಮಯ್ಯ, ನಕ್ಬಿಟ್ರ? ಅಂದ್ರೆ ನನ್ನ ಮೇಲೆ ನಿಮ್ಗೆ ಕೋಪ ಹೋಯ್ತಲ್ವಾ? ನಿನ್ಮೇಲೆ ನನಗೆ ಯಾಕೆ ಕೋಪ ಇರುತ್ತೆ ಬಂಗಾರ? ನಿನ್ನ ಪ್ರೀತಿಸೋದೊಂದು ಬಿಟ್ಟು ಇನ್ನೇನು ಗೊತ್ತು ನನಗೆ? ಮತ್ತೆ ಮುಖ ಯಾಕೆ ಅಂತ ಇಟ್ಕೊಂಡು ಕೂತಿದ್ರಿ? ಯಾಕೆ ಕೂತಿದ್ರಿ? ಹಾಗೇನಿಲ್ಲ ಗಂಗಾ, ಜಸ್ಟ್ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಮತ್ತೆ ಅತ್ತೆ ಊಟಕ್ಕೆ ಕರೆದ್ರೆ ಯಾಕೆ ಬರ್ಲಿಲ್ಲ? ಅದ್ರಲ್ಲೇನಿದೆ, ನಡಿ ಈಗ ಹೋಗಿ ಊಟ ಮಾಡೋಣ. ಈಗ ನನಗೆ ಕೋಪ ಬಂತು. ಯಾಕೆ? ಯಾಕೆ ಅಂದ್ರೆ ನಿಮ್ಗೆ ಕೋಪ ಬಂತು ಅಂತ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಇಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ಕೋಪ. ನಂಗೆ ಊಟ ಏನು ಬೇಡ. ಸರಿ, ಈಗೇನ್ ಬೇಕು? ಐಸ್ ಕ್ರೀಮ್ ಬೇಕು. ಇವಾಗ್ಲಾ? ಯಾಕೆ ಕೊಡ್ಸಲ್ವಾ? ಅಂದ್ರೆ ತಿಂದ್ರೆ ಬೇಬಿಗೆ ತೊಂದರೆ ಆಗುತ್ತೇನೋ. ಅಂದ್ರೆ ನಿಮ್ಗೆ ನಿಮ್ ಬೇಬಿ ಮೇಲೆ ಬಿಟ್ರೆ ನನ್ ಮೇಲೆ ಪ್ರೀತಿ ಇಲ್ವಾ? ನಿಮ್ ಜೊತೆ ನಾನು. ಏಯ್, ಹಾಗೇನಿಲ್ಲ. ಸರಿ ಬಾ, ಈಗಲೇ ಕಾರಲ್ಲಿ ಶಾಪ್ಗೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ. ನಂಗೆ ಶಾಪ್ ಐಸ್ ಕ್ರೀಮ್ ಏನು ಬೇಡ, ಗಾಡಿ ಐಸ್ ಕ್ರೀಮ್ ಬೇಕು. ಅದು ಕಾರಲ್ಲ, ನಡ್ಕೊಂಡು ಹೋಗ್ಬೇಕು. ಓಕೆ. ಓಕೆ ಅಂದ್ರೆ ಆಗಲ್ಲ. ಯಾರಿಗೂ ಗೊತ್ತಾಗದೆ ನಾವು ಹೊರಗೆ ಹೋಗ್ಬೇಕು. ಸೆಕ್ಯೂರಿಟಿಗೂ ಗೊತ್ತಾಗ್ಬಾರ್ದು. ಇದ್ಯಾವ ಸೀಮೆ ಆಸೆನೆ? ಗರ್ಭಿಣಿ ಆದವರು ಇಂಥದನ್ನೇ ಕೇಳೋದು. ಯಾಕೆ ತೀರ್ಸಲ್ವಾ? ಜೈಲಲ್ಲಿದ್ದಾಗ ನಿಮಗೋಸ್ಕರ ನಾನು ಜೈಲ್ ಗೋಡೆ ಹಾರ್ ಹೋಗಿ ಐಸ್ ಕ್ರೀಮ್ ಕೊಡ್ಸಿದ್ದೆ, ಮರ್ತ್ ಬಿಟ್ರಾ? ಏನು ಮರ್ತಿಲ್ಲ, ಎಲ್ಲ ನೆನಪಿದೆ. ಸರಿ, ನೀನು ಹೇಳ್ದ ಹಾಗೆ ಮಾಡೋಣ, ನಡಿ. ಥ್ಯಾಂಕ್ ಯು ಯಜಮಾನ್ರೆ, ನನ್ ಗಂಡ ಬಂಗಾರ. ನೀನೇ ನನ್ನ ಬಂಗಾರ, ನಡಿ. ಅಯ್ಯಯ್ಯಪ್ಪ, ನೀನ್ ಇಲ್ಲೇನ್ ಮಾಡ್ತಿದ್ದೀಯೋ? ಸೆಕ್ಯೂರಿಟಿ ಸರ್. ಏನು, ಇಲ್ಲೂ ಕೂಡನಾ? ಎಸ್ ಸರ್. ಎಲ್ಲೂ ಹೋಗಲ್ವಾ? ನೋ ಸರ್. ನಮ್ಮೇಲೂ ಕಾವಲಾ? ನಮ್ ಡ್ಯೂಟಿ ಸರ್. ಬಾರೋ, ನಮ್ ರೂಮಿಗೆ ಬಂದು ಡ್ಯೂಟಿ ಮಾಡು. ಬಾ, ನಮ್ ರೂಮಿಗೆ ಬಂದು ಕೂತ್ಕೊಂಡು ನಾನು ನನ್ನ ಹೆಂಡತಿ ಏನ್ ಮಾಡ್ತೀವೋ ನೋಡ್ಕೊಂಡು ಕಾಯ್ತಾ ಇರು. ಏನ್ರಿ ಮಾತಾಡ್ತಿದ್ದೀರಾ ನೀವು? ಅವನ್ ಯಾಕೆ ಒಳಗಡೆ ಬಾ ಅಂತಿದ್ದೀರಾ? ಮತ್ ಇನ್ನೇನ್ ಚಂದ್ರಿಕಾ, ಜೈಲಲ್ಲಿ ಸೆಲ್ ಮುಂದೆ ಪೊಲೀಸ್ನವರ ಕಾವಲುಗಿಟ್ಟ ಹಾಗೆ ಇದೊಂದು ಕರ್ಮ. ಅವನ್ ಜೊತೆ ನಿಮ್ಗೇನ್ರಿ ಕೆಲ್ಸ? ಹಾಗೆ ಹೊರಗಡೆ ಹೋಗ್ ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ಹೋಗ್ ಬನ್ನಿ. ಏಯ್, ಇರೋ ಕಡೆನೆ ಇರೋ, ಇಲ್ದಿದ್ರೆ ನನ್ ಪೌಡರ್ ಡಬ್ಬ ತಗೊಂಡು ಹೊಡಿತೀನಿ. ಹಾ,
ಮನೆಯಿಂದ ತಾನೇ ಹೆಂಡತಿ ಜೊತೆ ಕಳ್ಳನ ಹಾಗೆ ಹೋಗ್ತಾನೆ? ಯಾಕೆ ಹೀಗೆ? ಹಾ, ಪೌಡರ್ ಮೇ ಕುಚ್ ಕಾಲ ಹೈ. ಏನೋ ನಡೀತಿದೆ, ಕಂಡು ಹಿಡಿಬೇಕು. ಬಾಬಾ ಮೇಲತ್ತು. ಹಾಯ್ ಜೈ. ಮಾವ, ನೀವೇನಿಲ್ಲಿ? ನನ್ನ ವಿಷಯ ಹಾಗಿರ್ಲಿ, ನೀವೇನ್ ಹೀಗೆ ಹೋಗ್ತಿದ್ರಿ? ಅದು ನಿಮ್ಮ ಮಗಳು ಐಸ್ ಕ್ರೀಮ್ ಕೇಳಿದ್ಲು, ಅದಕ್ಕೆ ಕೊಡ್ಸೋಣ ಅಂತ ಹೋಗ್ತಿದ್ದೆ. ಮುಂದೆ ಹೋಗ್ಬೋದಲ್ವಾ? ಕದ್ದು ಹೋಗ್ಬೇಕಂತೆ. ಯಾಕೆ? ನನಗಿಷ್ಟ. ಏನ್ ಕದ್ದು ಹೋಗೋದಾ? ಯಾರಿಗೂ ಕಾಣ್ತಿದ್ದ ಹಾಗೆ ಹೋಗೋದು. ನನ್ ಕಂಡ್ರಲ್ಲ. ನೀವು ಯಾರಿಗೂ ಹೇಳ್ಬಾರ್ದು. ಹಾ, ಹೇಳಿದ್ರೆ ಪೌಡರ್ ಡಬ್ಬ ಒಡೆದು ಹೋಗುತ್ತೆ. ಯಾರಿಗೂ ಹೇಳಲ್ಲ ಜೈ. ಹೋಗಿ ಹೋಗಿ. ಸೂಪರ್ ಆಗಿ ಡ್ಯೂಟಿ ಮಾಡ್ತೀರಪ್ಪ. ಬ್ಯಾಕ್ ಡೋರ್ ಇಂದ ಹುಲಿನೇ ಹೋಗ್ತಿದ್ರು, ಫ್ರಂಟ್ ಡೋರ್ ಮುಂದೆ ನಿಂತ್ಕೊಂಡು ಇಲಿನೇ ಕಾಯ್ತಿರಲ್ಲ. ವಾಟ್ ಸರ್? ವಾಟ್ ಅಂತೆ ವಾಟು. ಹೋಗೋ ಇಲ್ಲಿಂದ. ಚಂದ್ರಿಕಾ, ಚಂದ್ರಿಕಾ, ಏನ್ರಿ ಇಷ್ಟ ಬೇಗ ಬಂದ್ರಿ? ಹೊರಗಡೆ ಗಾಳಿ ಬರ್ತಿಲ್ವಾ? ನಾನು ಹೇಳೋ ವಿಷಯ ಕೇಳಿದ್ರೆ ಈಗ ನಿನ್ನ ಉಸಿರೇ ನಿಂತು ಹೋಗುತ್ತೆ. ಏನದು? ಅದು ಜೈ ಗಂಗಾ ಹೊರಗಡೆ ಹೋಗಿದ್ದಾರೆ. ಇದ್ರಲ್ಲಿ ಉಸಿರೋಗೋ ಅಂತದ್ ಏನಿದೆ? ಸೆಕ್ಯೂರಿಟಿ ಕಣ್ ತಪ್ಪಿಸಿ ಕಳ್ಳರ ಹಾಗೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ದಾರೆ. ಕಳ್ಳರ ಹಾಗೋದ್ರಾ? ಹಾ, ಹೌದು. ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ನನ್ಗೆ ಹೇಳಿದ್ರು. ನನ್ನ ಹತ್ರ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಫೋನ್ ಇಲ್ಲಿ ಕೊಡಿ. ಯಾಕೆ? ಹಲೋ ಅಮ್ಮ, ನಿನಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಏನು? ಸೆಕ್ಯೂರಿಟಿ ಇಲ್ದೆ ಜೈ ಗಂಗಾ ಐಸ್ ಕ್ರೀಮ್ ತಿನ್ನೋಕೆ ಹೊರಗೆ ಹೋದ್ರಂತೆ. ವಾಟ್? ರಿಯಲಿ? ನಿನ್ ಮೇಲೆ ಆಣೆನಮ್ಮ. ನಿನ್ಗೆ ಉಪಯೋಗ ಆಗಬಹುದು ಅಂತ ಫೋನ್ ಮಾಡಿದ್ದು. ಈ ಚಾನ್ಸ್ ಬಳಸ್ಕೋ. ಥ್ಯಾಂಕ್ ಯು. ಅಯ್ಯೋ, ನಿನ್ ಕತೆ ಹಾಳಾಯ್ತು. ಹಸ್ಕೊಂಡಿರೋ ಹುಲಿಗೆ ಜಿಂಕೆನ ತೋರಿಸಿದೀನಿ. ನನ್ ಕರ್ಮನೇ ಕರ್ಮ. ಇವಾಗ ಬೇಟೆ ಶುರುವಾಗುತ್ತೆ. ನಿನ್ ತಲೆ ಕತೆ ಹಾಳು ಮಾಡ್ದೆ. ಏನಾಯ್ತು? ಮತ್ತಿನ್ನೇನೆ? ನಮ್ ಫೋನ್ ಟ್ಯಾಪ್ ಮಾಡಿದ್ದು ನಿನ್ ಗೊತ್ತಿಲ್ವಾ? ಯಾಕೆ ಕಾಲ್ ಮಾಡ್ದೆ? ಆಗೋಯ್ತು. ಎಲ್ಲನೂ ಸರ್ವನಾಶ ಆಯ್ತು. ನನ್ ಕತೆ ಮುಗೀತು. ಬಾ, ಏನು ಆಗಲ್ಲ, ಹೆದರ್ಕೋಬೇಡ್ರಿ. ನಿಂದೇನು ಹೋಗತ್ತೆ? ನನ್ನ ಫೋನಲ್ಲಿ ಅಲ್ವಾ ಕಾಲ್ ಮಾಡಿದ್ದು? ನಾಳೆ ನನ್ನ ಹೊರಗಡೆ ನಿಲ್ಸಿ ಜೈ ಸೆಕ್ಯೂರಿಟಿಯಿಂದ ಗನ್ ತಗೊಂಡ್ಬಿಟ್ಟು ಶೂಟ್ ಮಾಡ್ತಾನೆ. ಅಯ್ಯಮ್ಮ, ನಿನ್ನ ಸ್ಟಿಕ್ಕರ್ ಉದುರೋದು ಕಾಯಂ. ಎಷ್ಟು ವರ್ಷ ಬದುಕಿ ಸೆಕ್ಯೂರಿಟಿ ಕೈಲಿ ಸಾಯ್ತೀನಲ್ಲೇ. ಇದೊಂದು ಜೀವನನ? ನಿಲ್ಲಿಸ್ರಿ ಅಂದ್ರೆ ನಾಳೆ ಜೈ ನಮ್ ತಂಟೆಗೆ ಬರಬೇಕು ಅಂದ್ರೆ ಮೊದಲು ಇವತ್ತಿನ ರಾತ್ರಿ ಗಂಗಾ ಜೊತೆ ಈ ಮನೆಗೆ ತಿರ್ಗಿ ವಾಪಸ್ ಬರಬೇಕು. ನಿತ್ಯ ಗಂಗನ್ನ ಸಾಯಿಸ್ಬಿಡ್ತಾಳೆ. ಜೈ ಪಕ್ಕದಲ್ಲಿದ್ದಾಗ ಅದೆಲ್ಲಾಗತ್ತೆ? ಆಗುತ್ತೆ. ಗಂಗನ ಹೇಗಾದ್ರೂ ಮುಗಿಸ್ಬೇಕು ಅಂತ ಅವಳು ಕಾಯ್ತಾನೆ ಇದ್ದಾಳೆ. ಅವಕಾಶಕ್ಕೋಸ್ಕರ ಎದುರು ನೋಡ್ತಿದ್ದಾಳೆ. ಎಷ್ಟೋ ದಿನದಿಂದ ಕಾಯ್ತಿದ್ದಾಳೆ. ಏನಾದ್ರೂ ಆಯ್ತಾ? ಪ್ರತಿ ಸಲ ಗಂಗಾ ತಪ್ಪಿಸ್ಕೊಳ್ತಾಳೆ. ಎಷ್ಟು ಸಲ ತಪ್ಪಿಸ್ಕೋತಾಳೆ? ಯಾವತ್ತೋ ಒಂದಿನ ನಿತ್ಯ ದಿನ ಆಗದೆ ಇರುತ್ತಾ? ಅದು ಇವತ್ತೇ ಆಗ್ಬೇಕು. ನಮ್ಮ ಸ್ವಪ್ನ ಜಾಗದಲ್ಲಿರೋ ಗಂಗಾ ಸಾಯ್ಬೇಕು. ಆಮೇಲೆ ನಿತ್ಯ ಸಾಯ್ಬೇಕು. ನನ್ನ ಸೇಡು ತೀರ್ಬೇಕು.